ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಂತೀನಿ ಅಣ್ಣ, ಬೆಂಗಳೂರಿಗೆ ಒಳ್ಳೇದು ಮಾಡ್ರಣ್ಣ. ತಾವು ಮಾತಿಗೆ ಹೇಳ್ತೀರಿ ಕೇಂದ್ರ ಸರ್ಕಾರ ಹಣ ಕೊಟ್ಟಿಲ್ಲ, ಕೇಂದ್ರ ಸರ್ಕಾರ ಹಣ ಕೊಟ್ಟಿಲ್ಲ. ಅಣ್ಣ, ನಿಮ್ಮ ಸರ್ಕಾರಕ್ಕೆ ಕೊಡ್ತಾ ಇರೋದು ಬೆಂಗಳೂರು ನಗರ, ನಮ್ಗೇನು ಕೊಟ್ಟಿದ್ದೀರಣ್ಣ ನೀವು ಹೇಳ್ರಣ್ಣ. ದುಡಿತಾ ಇರೋದೇ ಬೆಂಗಳೂರು, ದುಡ್ಡು ಕೊಡ್ತಾ ಇರೋದೇ ಬೆಂಗಳೂರು, 60% ಟ್ಯಾಕ್ಸ್ ಕೊಡ್ತಾ ಇರೋದು ಬೆಂಗಳೂರು. ನಮ್ಗೇನು ಕೊಡ್ತಾ ಇದ್ದೀರಿ? ನಮ್ಮ ಬೆಂಗಳೂರು ದುಡ್ಡು ನೆಟ್ಟಿರಿ ರಾಜ್ಯಕ್ಕೆ ಹಂಚ್ತಾ ಇದ್ದೀರಿ. ಅನ್ಯಾಯ ಆಗ್ತಾ ಇರೋದು ಯಾರಿಗೆ? ನಾವು ಬೆಂಗಳೂರು ಶಾಸಕರಿಗೆ, ಪಕ್ಷ ಯಾವುದನ್ನ ಇರಲಿ, ನಾನು ಬೆಂಗಳೂರು ನಗರದ ಬಗ್ಗೆ ಮಾತಾಡ್ತಾ ಇದ್ದೀನಿ, ರಾಜಕೀಯ ಮಾತಾಡ್ತಾ ಇಲ್ಲ. ಓಕೆ, ಬೆಂಗಳೂರು ನಗರಕ್ಕೆ ಏನ್ ಕೊಡ್ತಾ ಇದ್ದೀರಿ? ಏನಿಲ್ಲ. ಏನ್ ನಡೀತಾ ಇದೆ? ದುರಂತ ಗೊತ್ತಾ ಸಭಾಧ್ಯಕ್ಷರೇ? ತಾವು ಮನೆಯಿಂದ ಬರ್ತೀರಿ, ಸದಾಶಿವನವರ ಸರ್ಕಲ್ಗೆ ಬರ್ತೀರಿ, ಅಥವಾ ಎಲ್ಲಿಂದಾದ್ರೂ ಬರ್ತೀರಿ. ನಾವು ಮನೆಗೆ ಹೋಗ್ಬೇಕು ಅಂದ್ರೆ ನಮ್ದು ಏನ್ ಗೊತ್ತಾ ಉದ್ದೇಶ? ಇವತ್ತು ನಾನು ವಿಧಾನಸೌಧಕ್ಕೆ ಹೋಗ್ಬೇಕು, ಹೈಕೋರ್ಟ್ಗೆ ಹೋಗ್ಬೇಕು, ಸಿಟಿ ಸೆಂಟರ್ ತಾಲೂಕು ಆಫೀಸಿಗೆ ಬರಬೇಕು. ಇದು ನಮ್ಮ ಉದ್ದೇಶ. ಯಾರೇ ಮನೆ ಬಿಟ್ರು ಸೆಂಟರ್ಗೆ, ಸಿಟಿ ಸೆಂಟರ್ಗೆ ಬರೋರು ಮೇಕ್ರಿ ಸರ್ಕಲ್ ಇಂದ ವಾಪಸ್ ಬರಬೇಕು ಬೆಂಗಳೂರಿಗೆ. ಇದಕ್ಕಿಂತ ದುರಂತ ಇದೆಯಾ? ಯಾವ್ದನ್ನ ರಾಜ್ಯದಲ್ಲಿ ಇದೆಯಾ ಇದು? ಗೋಲಿ ಯಾವ್ದನ್ನ ದೇಶದಲ್ಲಿ ಇದೆಯಾ? ಬೆಂಗಳೂರಿಗೆ ಬರಕ್ಕೆ ಹಿಂಗ್ ಬರ್ಬೇಕಾ, ಹಿಂಗ್ ಹೋಗಿ ಹಿಂಗ್ ಬರ್ಬೇಕಾ? ಕಾವೇರಿ ಅಂಡರ್ ಪಾಸ್ ಮುಚ್ಚಿ ಎಷ್ಟು ದಿನ ಆಯ್ತು? ಏನಕ್ಕೆ ಮುಚ್ಚಿದ್ರಿ? ಮೇಕ್ರಿ ಸರ್ಕಲ್ಗೆ ಹೋಗಿ ಬರಬೇಕು. ರಾಜಕಾಲುವೆ ಪಕ್ಕದಲ್ಲಿ ಮೋರಿಗಳು ಅಗಲ ಮಾಡೋದಕ್ಕೆ ಆಗ್ತಾ ಐತೆ, ಬೆಂಗಳೂರು ನಗರದ ಸೆಂಟ್ರ್ ಒಳಗಡೆ ರೋಡ್ಗಳು ಮಾಡೋಕ್ಕಾಗ್ತಾ ಇಲ್ಲ. ಏನ್ ಸಭಾಧ್ಯಕ್ಷರೇ ಇದು? ಓಕೆ, ದಯವಿಟ್ಟು ಇನ್ನೂ ತುಂಬಾ ಇದೆ, ನೆಕ್ಸ್ಟ್ ಕೊಡುವ. ಆದ್ರೂ ಮೊನ್ನೆ ಹೈದರಾಬಾದ್ ಮುಖ್ಯಮಂತ್ರಿ ಹೇಳ್ತಾರೆ, ಬೆಂಗಳೂರು ಕತೆ ಮುಗ್ದೋಯ್ತು, ನಮ್ದೇನಿದ್ರು ಸಿಂಗಾಪುರ್ ಜೊತೆ ಫೈಟ್ ಅಂತ. ಸಿಲಿಕಾನ್ ಸಿಟಿ ವರ್ಲ್ಡ್ ಅಲ್ಲಿ. ಇನ್ನೊಂದು ಗೊತ್ತಿರಲಿ ಸಭಾಧ್ಯಕ್ಷರೇ, ಬೆಂಗಳೂರನ್ನ ನಾವ್ಯಾರು ಕಾಪಾಡ್ತಾ ಇಲ್ಲ, ಬೆಂಗಳೂರನ್ನ ನಾವ್ಯಾರು ಉದ್ಧಾರ ಮಾಡ್ತಾ ಇಲ್ಲ. ದೇವ್ರು ಕೊಟ್ಟಿರೋ ಪ್ರಕೃತಿ ನಮ್ಮನ್ನು ಉದ್ಧಾರ ಮಾಡಿರೋದು, ಇಲ್ಲಿನ ಹವಾಮಾನ ನಮ್ಮನ್ನು ಉದ್ಧಾರ ಮಾಡಿರೋದು, ಇಲ್ಲಿ ನಾವು ಬದುಕ್ತಾ ಇರೋದು ಇಲ್ಲಿನ ಹವಾಮಾನದಿಂದ. ಅಂತ ದೇವ್ರು ಕೊಟ್ಟಿರೋ ಪ್ರಕೃತಿ ಮೇಲೆ ಸವಾರಿ ಮಾಡ್ತಾ ಇದ್ದೀವಿ. ನಾವು ಸವಾರಿ ಮಾಡ್ತಾ ಇರೋದು ಯಾರ ಮೇಲೆ? 2001ರಲ್ಲಿ 2000ದಲ್ಲಿ ಇಡೀ ದೇಶ ತಿರುಗಿ ನೋಡಂತ ಒಂದು ಸಿಲಿಕಾನ್ ಸಿಟಿ ಇವತ್ತು ಬಿಟ್ಟೋಗ್ತಾ ಇದ್ದಾರೆ. ಬಿಟ್ಟೋಗ್ತಾ ಇರೋದು ಯಾವ ಉದ್ದೇಶಕ್ಕೆ? ಯಾವ ಉದ್ದೇಶಕ್ಕೆ ಬಿಟ್ಟೋಗ್ತಾ ಇರೋದು? ಮಳೆ ಬಂದು ನಿಂತ್ಕೊಂಡ್ರೆ ಕ್ಲೀನ್ ಮಾಡೋರಿಲ್ಲ, ನೋಡೋರ್ ಗತಿ ಇಲ್ಲ. ಇವತ್ತು ಹೈದರಾಬಾದ್ ಅವನು ಒಂದ್ ಕಡೆ ಕರೀತಾನೆ, ಬನ್ರಿ ನಿಮ್ ಬೆಂಗಳೂರಲ್ಲಿ ಇಲ್ಲ ಅಂತ. ಆಂಧ್ರದವನ್ ಕರೀತಾನೆ ಒಂದ್ ಕಡೆ, ಬನ್ರಿ ನಮ್ಮ ಆಂಧ್ರಾಗೆ ಅಂತಾನೆ. ಇವತ್ತು ಇಂಡಿಯಾದಲ್ಲಿ ಇಡೀ ಬೆಂಗಳೂರಿಗೆ 40 ವರ್ಷದಿಂದ ಸಭಾಧ್ಯಕ್ಷರೇ ತಮಿಳುನಾಡಿಂದ ಹೆಚ್ಚು ಲೇಬರ್ಗಳು ಬರ್ತಾ ಇದ್ದಿದ್ದು. ಇವತ್ತು ಇಂಡಿಯಾದಲ್ಲೇ ನಂಬರ್ 1 ಫಸ್ಟ್ ಪ್ಲೇಸ್ ಅಲ್ಲಿ ಇದೆ ಇಂಡಸ್ಟ್ರೀಸ್ ನಲ್ಲಿ ತಮಿಳುನಾಡು. ನಾವೇನಾಗಿದ್ದೀವಿ? ಇಂಡಿಯಾದಲ್ಲಿ ಫಸ್ಟ್ ಪ್ಲೇಸ್ ಯಾವ ಇಂಡಸ್ಟ್ರಿ ತಗೊಂಡ್ರು ತಮಿಳುನಾಡು. ಇರೋರ್ನ ನಾವು ಕಳ್ಕೊಳ್ತಾ ಇದ್ದೀವಿ, ಇರೋರ್ನ ಓಡಿಸ್ತಾ ಇದ್ದೀವಿ. ಏನ್ ಮಾಡ್ತಾ ಇದೀವಿ ನಾವು? ಬದುಕಕ್ ಬಿಡ್ತಾ ಇದೀವಿ ಯಾರನ್ನಾದ್ರೂ? ನಾವು ಬದುಕಕ್ ಬಿಡ್ತಾ ಇಲ್ಲ. ಬಿಲ್ಡರ್ಗಳು, ನಾನು ಭ್ರಷ್ಟಾಚಾರದ ಬಗ್ಗೆ ಮಾತಾಡಲ್ಲ, ಬಿಲ್ಡರ್ಗಳು ಯಾಕೆ ಕಮ್ಮಿ ಆದ್ರು ಅಂತ ಕೇಳಿದೆ ನಾನು. ಬೆಂಗಳೂರಲ್ಲಿ ಭ್ರಷ್ಟಾಚಾರ ಕಮ್ಮಿ ಆಗೋಯ್ತು, ಅದಕ್ಕೆ ನಾವು ಹೋಗ್ತಾ ಇದೀವಿ ಅಂತ. ಮೊದ್ಲಂಗಿತ್ತು ಅಂದ್ರೆ ಇಲ್ಲ, ಇವಾಗ ಬೇಡ ನಮ್ಗೆ. ಭವಿಷ್ಯದ ಬೆಂಗಳೂರು ಬಲ್ಲವ್ರು ಯಾರು? ಸಭಾಧ್ಯಕ್ಷರೇ, 2050ಕ್ಕೆ ಬೆಂಗಳೂರು ಜನಸಂಖ್ಯೆ ಗೊತ್ತಾ ಎಷ್ಟು? ಬೆಂಗಳೂರು ನಗರ ಅನಿಸ್ಕೊಳ್ಳೋ ಜನಸಂಖ್ಯೆ 1900ರಲ್ಲಿ 1,70,000 ಇದ್ದಿದ್ದು, 1900 ವಿಕ್ಟೋರಿಯಾ ಹಾಸ್ಪಿಟಲ್ ಕಟ್ಟಿದಾಗ ಬೆಂಗಳೂರು ಜನಸಂಖ್ಯೆ 1,70,000. ಇದು ಅಥೆಂಟಿಕ್ ಡಾಕ್ಯುಮೆಂಟ್ ನಾನು ಮಾತಾಡ್ತಾ ಇರೋದು. 2050ಕ್ಕೆ 3.5 ಕೋಟಿ ಬೆಂಗಳೂರು ಜನಸಂಖ್ಯೆ. 2050ಕ್ಕೆ ಗೊತ್ತಾ ಸಭಾಧ್ಯಕ್ಷರೇ? ನಾವೆಲ್ಲಿದ್ದೀವಿ? ಅದು ಮುಗಿಸಿ ಮುಂದತ್ನ ಇರಿ ಸಭಾಧ್ಯಕ್ಷರೇ, ಕಂಕ್ಲೂಡ್ ಮಾಡಿ. ಇಲ್ಲ ಕಂಕ್ಲೂಡ್, ಈಗ ಮಾತಾಡ್ಬೋದು, ಕಂಕ್ಲೂಡ್ ಮಾಡಿ. ಇಲ್ಲ, ಅಬಕಾರಿ ಇಲಾಖೆ ಭ್ರಷ್ಟಾಚಾರ. ಇರೋಣ ಮುಗಿಸ್ತೀರಾ ಅಧ್ಯಕ್ಷರೇ? ಅವರು
ಮುನಿಯವರು ವ್ಯಾಲಿಡ್ 2 ಪಾಯಿಂಟ್ ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಇರೋದ್ರಿಂದ ಹೇಳ್ತಾ ಇದ್ದೀನಿ. ನಮ್ಮ ಇಡೀ ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದೆ, ನಮ್ದೆಲ್ಲ ವೆಹಿಕಲ್ಸ್ ಹೋಗುವಂಥದ್ದು ತುಮಕೂರು ರೋಡು. 70% ವೆಹಿಕಲ್ ಹೋಗುವಂಥದ್ದು ತುಮಕೂರು ರೋಡ್, ಬೇರೆ ಯಾವುದೂ ಇಲ್ಲ. ಅದು ಜಂಕ್ಷನ್ ಅವ್ರು ಹೇಳಿದ್ದು ಯಾವುದದು, ಗರಗುಂಟೆಪಾಳ್ಯ, ದಟ್ಸ್ ಅ ಜಂಕ್ಷನ್. ಮುಂದೆ ಇವತ್ತೇ ನಾವೆಲ್ಲ ಅದೇ ಇದ್ರಲ್ಲಿ ಬರ್ತೀವಿ. ನೀವು ಶನಿವಾರ ಭಾನುವಾರ ಎಲ್ಲ ಹೋಗ್ಬಿಟ್ಟು ವಾಪಸ್ ಬರ್ತಾರೆ. ಸೋಮವಾರ ಬೆಳಗ್ಗೆ ನಿಮ್ಗೆ ಅಲ್ಲಿ ಆಗದೇ ಇಲ್ಲ, ಸಾಧ್ಯನೇ ಇಲ್ಲ ಬರಕ್ಕೆ, ಒಳಕ್ಕೆ ಬರಕ್ಕಾಗಲ್ಲ. ತಿರ್ಗಾ ಭಾನುವಾರ ಸಾಯಂಕಾಲ ನಾನೇ ಬರ್ತೀನಿ, ಎಲ್ಲ ಟೂರ್ ಹೋಗಿ ಬಂದಾಗ ಅಲ್ಲಿ ಬರಕ್ಕೆ ಆಗಲ್ಲ. ನಾನು 1 hour ನಿಲ್ಸ್ಕೊಂತೀನಿ ಅಲ್ಲಿ, ಆ ಫ್ಲೇವರ್ ಇದ್ರು ನಿಲ್ಸ್ಕೊಂತೀನಿ. ಅದಕ್ಕೋಸ್ಕರ ಅವ್ರು ಯಾರು ಪ್ಲಾನ್ ಕೊಟ್ಟಿದ್ದಾರೋ, ಆ ಕಾರ್ಪೊರೇಷನ್ ಅವ್ರು ಕಾಸು ಇಸ್ಕೊಂಡು ಕೊಟ್ಟಿದ್ದಾರೋ, OCA ಕೊಟ್ಟಿದ್ದಾರೋ ಗೊತ್ತಿಲ್ಲ, ಇಲ್ಲ ನೆಂಟರು, ದಯವಿಟ್ಟು ರದ್ದು ಮಾಡಿ. ಅಲ್ಲಿ ಎಂದಿದ್ರು ನಾವು ಏನಾದರೂ ಜಂಕ್ಷನ್ ಮಾಡಲೇಬೇಕು. ನಮ್ಮ ಸರ್ಕಾರ ಇದ್ದಾಗ ಪ್ಲಾನ್ ಮಾಡಿದ್ರಿ, ಆಗ್ಲಿಲ್ಲ, ಅದನ್ನ ರೆಡಿ ಇದೆ ಪ್ಲಾನ್ ಎಲ್ಲ. ದಯವಿಟ್ಟು ಅವ್ರು ಯಾರು ಪ್ಲಾನ್ ಸ್ಯಾಂಕ್ಷನ್ ಕೊಟ್ಟಿದ್ರ, ಒಂದ್ಸರಿ ನೀವು ಅಲ್ಲಿ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಕಟ್ಬಿಟ್ರೆ ಮುಗೀತು, ನಾವು ಹೊಡಿಯಕ್ಕೆ ಆಗೋದೇ ಇಲ್ಲ. ಈಗ ಖಾಲಿ ಇದೆ. ಒಂದಲ್ಲ ಒಂದಿನ ನಮ್ಗೆ ಬೇಕೇ ಬೇಕು. ಇವತ್ತು ಅರ್ಜೆಂಟಾಗೂ ನಮ್ಗೆ ಅವಶ್ಯಕತೆ ಇದೆ. ದಯವಿಟ್ಟು ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿ ಮಾಡ್ತೀನಿ, ಅದು ಜಂಕ್ಷನ್ ಪಾಯಿಂಟ್ ಅದು ಬಹಳ ಇಂಪಾರ್ಟೆಂಟ್ ಇದೆ. ದಯವಿಟ್ಟು ಅದನ್ನ ಮುನಿ ಹೇಳಿರೋ ವ್ಯಾಲಿಡ್ ಪಾಯಿಂಟ್ ಇದೆ ಅದು, ಮತ್ತು ಆ ಸ್ಕೂಲ್ ಇದಕ್ಕೆ ಗ್ರಾಂಟ್ ಮಾಡಿರೋದು ಮೆಟ್ರೋ ಪಕ್ಕದಲ್ಲಿ, ಇವೆರಡನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ತಾವು ಉತ್ತರ ಕೊಡ ಹೋಗಿ ಹೇಳಿದ್ರೆ ಒಳ್ಳೇದು. ಓಕೆ, ಕನ್ಕ್ಲೂಡ್ ಮಾಡಿ. ಸಭಾಧ್ಯಕ್ಷರೇ, ಅಬ್ಕಾರಿ ಇಲಾಖೆ ಭ್ರಷ್ಟಾಚಾರ ಮುಕ್ತಗೊಳಿಸಲು ಕ್ರಮ ಅಂತ ಹಾಕೈತೆ ಸಭಾಧ್ಯಕ್ಷ. ಈ ಅಡ್ಕೆತ್ತಿಂದನೇನು ಯಾವುದೋ ಒಂದು ಗಾದೆ ಮತ್ತೈತೆ, ಒಳ್ಳೇದಾಯ್ತು, ಮುಂದೆ ಅಲ್ಲಲ್ಲ, ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರಲು. ಆಯ್ತಪ್ಪ, ನಿಮ್ಮ ಕತೆ ಮೇಕೆ ತಿಂದು ಕೋತಿ ಬಾಯಿಗೆ ಒರೆಸ್ತು ಅಂತ. ಆಯ್ತು, ಮುಂದೆ ಕೂರಿಸ್ಕೊ. ಪಾಪ ಹಂಗೆ ನಮ್ಮ ಅಬ್ಕಾರಿ ಸಚಿವರು, ಅವ್ರಿಗೆ ಟ್ರೈನಿಂಗ್ ಇಲ್ಲ ಸಭಾಧ್ಯಕ್ಷರೇ. ಮಾಡಿದ್ದಾರೆ ಅಂತ ನಾನು ಹೇಳಲ್ಲ, ಟ್ರೈನಿಂಗ್ ಇಲ್ಲ. ಬಿಜೆಪಿ ಟ್ರೈನಿಂಗ್ ಗುರು ಇಲ್ಲದೆ ವಿದ್ಯೆ ವಿದ್ಯೆ ಅಲ್ಲ, ಗುರು ಇಲ್ಲದೆ ವಿದ್ಯೆ ಅಲ್ಲ, ಟ್ರೈನಿಂಗ್ ಇಲ್ಲ ಪಾಪ. ಬಿಜೆಪಿ ಟ್ರೈನ್ ತಗೋಬೇಕು. ನಾನು ಟ್ರೈನಿಂಗ್ ಇಲ್ಲ ಅನ್ನಪ್ಪ, ಮಾಡಿದ್ದಾರೆ ಅಂತ ನಾನು ಹೇಳಿಲ್ಲ. ಬೆಂಗಳೂರಿನ ಹೊಗಳಿದ ಬೆಂಗಳೂರು ಕಂಪನಿ ತಮಿಳ್ನಾಡಿಗೆ. ನಾನು ಒಂದೊಂದೇ ಲೈನಲ್ಲಿ ಮುಗಿಸ್ಬಿಡ್ತೀನಿ, ಜಾಸ್ತಿ ಬೇಡ. ಇಂದಿರಾ ಕ್ಯಾಂಟೀನ್ ಸಭಾಧ್ಯಕ್ಷರೇ, ಇಂದಿರಾ ಗಾಂಧಿ ಫೋಟೋ ಇಲ್ಲದೆ ಇವತ್ತು ಕಾಂಗ್ರೆಸ್ ಸರ್ಕಾರನೇ ಇಲ್ಲ ಸಭಾಧ್ಯಕ್ಷರೇ. ಇವತ್ತಿಗೂ ಇಂದಿರಾ ಗಾಂಧಿ ಹೆಸರು ಇರಲೇಬೇಕು ಸಭಾಧ್ಯಕ್ಷರೇ. ಏರ್ಪೋರ್ಟ್ ರೋಡಿಂದ ಬರೋವಾಗ ಹೋಗುವಾಗ ಹೆಬ್ಬಾಳದ ಹತ್ರ 2 ಇಂದಿರಾ ಕ್ಯಾಂಟೀನ್ ಐತೆ ಸಭಾಧ್ಯಕ್ಷರೇ. ಎಲ್ಲ ಕಾಂಗ್ರೆಸ್ ಶಾಸಕರಿಗೂ ಕೈ ಮುಗಿದು ಕೇಳ್ಕೊಂತೀನಿ, ನಿಮ್ಮ ಜೊತೆ ನಾನು ಬರ್ತೀನಿ, ಹೋಗಿದೆ 2 ಕ್ಯಾಂಟೀನಲ್ಲಿ ಊಟ ಮಾಡ್ಕೊಂಬರೋಣ, ಬರ್ತೀರಾ? 2 ಇಂದಿರಾ ಕ್ಯಾಂಟೀನ್ ಐತೆ, ನಾನು ಬರ್ತೀನಿ, ನನ್ನ ಜೊತೆ ನೀವು ಊಟ ಮಾಡ್ತೀರಿ. ಎಲ್ಲರೂ ಬರ್ಬೇಕು, ಕಾಂಗ್ರೆಸ್ MLAಗಳು ಎಲ್ರಿಗೂ. ಅಲ್ಲ, ನಾವು ಕ್ಯಾಂಟೀನಲ್ಲಿ ಊಟ ಮಾಡಿ ಬಂದೇವೆ. ಹೇಳ್ತೇನೆ ಸಭಾಧ್ಯಕ್ಷರೇ, ನಾವು ಮನುಷ್ಯರಲ್ಲ, ಬಡವನು ಮನುಷ್ಯನೇನಲ್ಲ. ಗಾರ್ಬೇಜ್ ಡಂಪಿಂಗ್ ಪಾರ್ಟ್ಗೆ ಅಟ್ಯಾಚು ಸಭಾಧ್ಯಕ್ಷರೇ. ಗಾರ್ಬೇಜು ಡಂಪಿಂಗ್ ಯಾರ್ಡ್ಗೆ ಅಟ್ಯಾಚು. ಲೆಕ್ಕ ಹಾಕೊಳ್ಳಿ ಸಭಾಧ್ಯಕ್ಷರೇ. ಅದಕ್ಕೆ ನಾನು ಕರಿತಾ ಇರೋದು. ಊಟ ಚೆನ್ನಾಗಿಲ್ಲ ಅಂತ ಚೆನ್ನಾಗಿದೆ ಅಂತ ಕರಿತಾ ಇಲ್ಲ. ಇದಕ್ಕೆ ಯಾರು ಮಿನಿಸ್ಟ್ರು ಗೊತ್ತಾ ಸಭಾಧ್ಯಕ್ಷರೇ? ನಿನ್ನೆ ಹೋಲ್ಡಿಂಗ್ ಬೋರ್ಡ್ ತಂದ್ರಲ್ಲ, ಅವರೇ ಮಿನಿಸ್ಟ್ರು, ಬೇರೆ ಯಾರು ಅಲ್ಲ. ಅವ್ರ ಕ್ಷೇತ್ರ ಇದು. 2 ಕಡೆ ಸಭಾಧ್ಯಕ್ಷರೇ ಡಂಪಿಂಗ್ ಯಾರ್ಡು, ಸೆಗ್ರಿಗೇಷನ್ ಪಾಯಿಂಟು. ಇಲ್ಲಿ ಊಟ ಮಾಡಬೇಕು, ಅಲ್ಲಿ ಸೆಗ್ರಿಗೇಷನ್ ಪಾಯಿಂಟ್ ವಾಸನೆ. ಲಾರಿಗಳು ಲೈನಾಗಿ ನಿಂತವೆ, ಆಟೋ ರಿಕ್ಷಾಗಳು ಲೈನಾಗಿ ನಿಂತವೆ. ಒಂದು ನೊಣ ಬಂದ್ರೆ ಹಿಂಗ್ ಓಡಿಸ್ತೀವಿ, 100 ನೊಣ ಹೆಂಗ್ ಓಡಿಸೋದು? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.